ಅಶ್ವಿನಿ ಗುರುರಾಯ ಮನೆಗೆ ಹೋಗುವಾಲಿ ಶ್ರೀರಾಮ. ಪರಮ ಪೂಜೆ ಪ್ರಾತಸ್ಮರಣೀಯರಾದ ಸಮರ್ಥ ಗುರುದೇವರನ್ನು ಏನು ಹೃದಯಾರಿ ಸ್ಮರಿಸಿಕೊಂಡು ಅದ್ವೈತ ಸಾರ್ವಭೌಮ ಸಾಧು ಕುಲತಿಲಕ ಜಗದ್ಗುರು ಜಗದ್ವಂದ್ಯ ಸಿದ್ಧಾರೂಢರನ್ನು ಏನು ಮನೋವಾಕ್ಕಾಯಗಳಿಂದ ನಮಸ್ಕರಿಸಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಸಕಲ ಬಿರುದಾಂಕಿತರಾಗಿರ್ತಕ್ಕಂತಹ ಶಂಭಲಿಂಗಪ್ಪಂಗಳವರ ಪವಿತ್ರ ಚರಣಕ್ಕೆ ದೀರ್ಘದಂಡ ನಮಸ್ಕರಿಸಿ ಈ ಬ್ರಹ್ಮವೇದಿಕೆ ಮೇಲೆ ಆಸೀನರಾದಂಥ ಪಾವನ ಸಾನ್ನಿಧ್ಯ ವಹಿಸಿಕೊಂಡಂತಹ ಪೂಜ್ಯರನ್ನು ಬದಲು ಮಾಡಿಕೊಂಡು ಸಮಸ್ತ ಪೂಜ್ಯರಲ್ಲಿ ಶರಣ ಹೇಳುತ್ತಾ ಈ ಒಳ್ಳೆಯ ಸುಂದರ ಸಮಾರಂಭದಲ್ಲಿ ಗುರು ಪೂರ್ಣಿಮೆ ನಿಮಿತ್ತವಾಗಿ ತಾವುಗಳೆಲ್ಲ ಬಂದು ಈ ಗುರುವಿನ ಕೃಪೆಗೆ ಪಾತ್ರರಾಗಲು ಹಾತುರಿದು ಬಂದಂತಹ ಸಕಲ ಶರಣರಿಗೂ ಅನಂತ ಅನಂತ ನಮಸ್ಕಾರಗಳು. ಇವತ್ತಿನ ದಿನ ಭಾಳ ಸುದಿನ, ಭಾಳ ಒಳ್ಳೆಯ ಸಮಯ. ಇಂತಹ ಸಮಯ ಎಷ್ಟು ಜನ್ಮದ ಪುಣ್ಯ ಅದನ್ನು ಗೊತ್ತಿಲ್ಲ. ಇದು ಒದಗ್ಯದಪ್ಪ ಅಂದ್ರೆ ನೀವುಗಳೆಲ್ಲ ಪುಣ್ಯವಂತರೇ. ಇಲ್ಲಿ ಗುರುವಿನ ಕೃಪೆ ಎಂಥದ್ದು, ಗುರುವಿನ ಮಹತ್ವ ಎಂಥದ್ದು ಸ್ವಲ್ಪ ಸಾದಾ ಮಾತಿನೊಳಗೆ ಮುಗಿಸ್ಬಿಡ್ತೀನಿ. ಇಲ್ಲಿ ಜತ್ ತಾಲೂಕದೊಳಗೆ ಉಮದಿ ಅಂತ ಒಂದು ಹಳ್ಳಿ, ಆ ಗ್ರಾಮದೊಳಗೆ ಒಬ್ಬ ಹೆಣ್ಮಗಳಿದ್ದು, ಸಾಮಾನ್ಯ ಹೆಣ್ಮಗಳು, ವಿಧವಾ ಹೆಣ್ಮಗಳು. ಆದ ಘಟನೆ ಇದು. ಒಂದು 4-6 ವರ್ಷ ಆಯ್ತು ಆಕೆ ಹೆಣ್ಮಗಳು ಹೋಗಿ ಕಸ ತೆಗಿತಿದ್ದಳು. ಅಕ್ಷರ ಜ್ಞಾನ ಇದ್ದಿತ್ತಿಲ್ಲ, ದುಡುಕಿ ಮಾಡ್ಕೊಂಡು ತಿಂತಿದ್ರು ಕೂಲಿ ಮಾಡಿ. ಇಬ್ಬರು ಹೆಣ್ಮಕ್ಳು ಕಾಣಿಸ್ತಾರೆ. ಆ ಹೆಣ್ಮಗಳು ಸಾಂಗ್ಲಿ ಕೊಟ್ಟಿತ್ತು. ಆಕೆ ಜೋಡಿ ಎಲ್ಲ ಹೆಣ್ಮಕ್ಳು ಕಸ ತೆಗೆದು ಒಬ್ಬೊಬ್ಬರು ವಿಚಾರಗಳು ಹೇಳ್ತಿರ್ತಾರೆ. ಆ ಹೆಣ್ಮಗಳು ನಾವು ಗುರುಗಳ ಮಟ್ಟಕ್ಕೆ ಹೋಗಿದ್ದೀವಿ, ಗುರುವಿನ ದರ್ಶನ ಮಾಡಿದ್ದೀವಿ, ನಮಗೆ ಭಾಳ ಆನಂದ ಆಯಿತು ಗುರುಗಳು ನೋಡೋದು ಕೂಡಲೇ, ಗುರು ಆಶೀರ್ವಾದ ಮಾಡ್ರು ಅಂತ ಹೇಳ್ತಳು. ಈಕೆ ದಿವಸ ಕೇಳಕ್ಕೆ ಗುರು ಏನದು? ಆ ಹೆಣ್ಮಗಳು ಸಮಗಾರ ಪೈಕಿ ನೋಡ್ರಿ, ನಾವೇ ವಿಷಮಗಾರ, ಅವ್ರ ಸಮಗಾರ ಅಂತ ಹೆಣ್ಮಗಳು ಕೇಳಿದ್ರು. ಏನು ಗುರು, ಏನತ್ತಿ ಬೈನಿ? ನನಗೇನು ತಿಳಿದ 15 ದಿನ ಆಯ್ತು ನಾವು ಕೆಲಸ ತೆಗಿಲಿಕ್ಕೆತ್ತಿದ್ದೆವು, ಮತ್ತೊಂದು ನನ್ನ ವಿಚಾರ ಗೊತ್ತಿಲ್ಲ. ಏನು ಗುರು, ಏನು ಉಪದೇಶ, ಏನು ಹಂಗಂದ್ರೆ ಅಂದರು. ನಿನಗೆ ಗೊತ್ತಾಗಲ್ಲ ಹೇಳೋದು. ಅಲ್ಲಿ ಹೋಗಿ ಧ್ಯಾನ ಮಾಡಬೇಕು, ಗುರುಗಳೊಂದು ಉಪದೇಶ ಪಡ್ಕೋಬೇಕು, ಅವರಿಗೆ ಸೇವಾದಿಗಳನ್ನು ಮಾಡಿ ನಾವು ಪುಣ್ಯ ಪಡಿಬೇಕು ಅಂತ ಹೇಳಿದಳಕ್ಕೆ ಹೆಣ್ಮಗಳು. ನಾನು ಅಂತೂ ಬೇಡ್ಕೋತೀನಿ, ನನಗಿಟ್ಟು ಹೇಳು ಅಂದಳಕ್ಕೆ. ಅಂದ ಕೂಡಲೇ ನಿನಗೇನು, ನೀವು ಬೇರೆ ಎಲ್ಲ ಹೊಲಸು ಮೋಸ ನೀವು ನಡೆಯ ಅಂದಳಕ್ಕೆ. ಮಾತಾಡ್ಬೇಕು, ನಾ ಎಲ್ಲ ಬಿಡ್ತೀನಿ ಇವತ್ತಿಗೆ, ನನಗೆ ಒಟ್ಟು ಗುರುಗಳ ದರ್ಶನ ಮಾಡ್ರಿ ಅಂದ್ರೆ ಒಂದು ಛಲ ಹಂಗೆ ಯಾವಾಗ ವೃತ್ತಿ ಹೊಳತ್ತೆ ಹೇಳೋಕ್ಕಾಗಂಗಿಲ್ಲ. ಆ ಹೆಣ್ಮಗಳು ಹಂಗೆ ಅಂದ ಕೂಡಲೇ ತೋರಿಸ್ತು ನಡಿ ಅಂದ್ರೆ ಭಾವಸಾಹೇಬ್ ಮಹಾರಾಜರ ಮಠಕ್ಕೆ ಕರ್ಕೊಂಡು ಹೋದಳು. ಅಲ್ಲಿ ಕಕ್ಕಮಾರಿ ರಾಯಲಿಂಗ ಮಹಾರಾಜರು ಅಂತ ಬಂದಿದ್ದಾರೆ. ಅವರಿಂದ ಉಪದೇಶ ಕೊಡಿಸ್ತಾಳಕಿ. ನೀ ಅಂಥದೇ ಕಷ್ಟ ಬರಲಿ, ನೀ ಅಂಥದೇ ನಿನಗೆ ತ್ರಾಸು ಬರಲಿ, ನನಗೆ ನೆನೆಸು, ನಾನು ನಿನ್ನ ಮುಂದೆ ಇರ್ತೀನಿ ಅಂದ್ರೆ ಗುರುಗಳು. ಯಪ್ಪ ಅಟ್ಟು ಮಾಡೋ ಯಪ್ಪ ನನಗೆ ಅಂದ್ರೆ ಖೂನೇ ಇಲ್ಲ. ಮೈ ಜುಮ್ ಮತ್ತು ಹತ್ತು ತಲೆ ಮೇಲೆ ಇಟ್ಕೂಡಲೇ ಆಕೆ ಒಂದು ನಮನ ಭಾವಪರವಶ ಆದಳು. ಆಗಿ ಅದೇನು ಆಯ್ತು ನೋಡ್ರಿ, ಹಾಗೆ ಧ್ಯಾನ ಶುರು ಮಾಡಿದಳು. 9 ತಾಸು ಧ್ಯಾನ ಮಾಡ್ತಾಳೆ ಕೂಲಿ ಹೆಣ್ಮಗಳು. ರಾತ್ರಿ ಮುಂದೆ ಗುರುಗಳ ಮೇಲೆ ಪದ್ಯಗಳ ರಚನೆ ಮಾಡಿದಳು. ಮಧ್ಯಾಹ್ನದಾಗ ಕೌದಿ ಹೊಲಿದು ಕೂಲಿ ಹಿಡಿತಾಳ್ರಿ ಆಕೆ. 10 ರೂಪಾಯಿ ಮಳ ಕೌದಿ ಹೊಲಿದು ಹಿಂಗೆ ಗುರುಗಳು ಫೋಟೋ ಇಟ್ಟಿದ್ದಳಕ್ಕೆ ರಾಯಲಿಂಗ ಮಹಾರಾಜರದು. ಹಿಂಗೆ ನೋಡಕ್ಕೆ ಯಪ್ಪ ನಾ ಬರ್ತಾ ಭೇಟಿ ಆಗ್ತಾ ಅಂತ ಹೇಳಿದ್ದಿ. ಅವ್ರು ದೇಹ ಬಿಟ್ಟರು ಹಡ್ತಾನಾರ. ಒಂದು 4 ದಿವ್ಸನಾಗ ಆಕಿ ಉಪದೇಶ ತಿಂಗಳದಾಗ ದೇಹ ಬಿಟ್ಟರು. ನಿನ್ನ ದೇಹ ಮರಿ ಐತಪ್ಪ, ನೀ ಯಾವಾಗ ಬಂದು ನನಗೆ ಯಾವಾಗ ಉಪದೇಶ ಕೊಟ್ಟು? ಗುರುವಿನ ವಾಕ್ಯ ಸುಳ್ಳಾಗಲ್ಲ ಅಂತೇಳಿ ಶ್ರುತಿ ಸಾಹೇಬ್ ಅಂತ ಹೇಳ್ತಾರೆ. ಎಲ್ಲರೂ ಅದನ್ನೇ ಹೇಳ್ತಾರೆ. ಗುರು ಅಂದ್ರೆ ಭಾಳ ಶ್ರೇಷ್ಠ, ಗುರು ಅಂದ್ರೆ ನೆನೆಸ್ದಾಗ ಬರ್ತಾರೆ, ನಮ್ಮ ಕಷ್ಟದಾಗ ಭಾಗಿಯಾಗ್ತಾರೆ, ನಮ್ಮ ಕಷ್ಟ ನಿವಾರಣೆ ಮಾಡ್ತಾರೆ ಅಂಥೇಳಿ ಎಲ್ಲರೂ ಹೇಳ್ತಾರೆ. ನೀ ಹಂಗೆ ಭೇಟಿ ಆಗ್ತಪ್ಪ, ನಾನು ಹೇಳಿದ್ದೀನಿ ಎಷ್ಟೊತ್ತಿದ್ರೆ ಭೇಟಿ ಆಗ್ತೀನಿ ಅಂಥೇಳಿ. ಅದಕ್ಕೆ ಯಾವಾಗ ಭೇಟಿ ಆಗ್ತಪ್ಪ, ನಾನು ನಿನ್ನ ಯಾವಾಗ ನೋಡಬೇಕು ಅಂತ ನೋಡಿದಾಗ ಆಕೆ ವಿಚಾರ ಹೊತ್ತು ಹೊಳ್ಳಿ ಗುರುಗಳ ಫೋಟೋ ನೋಡೋದು ಬೇಡ, ನಾನೇ ಹೊಳ್ಳಿ ಕೂತು ಕೌದಿ ಹೊಡಿಬೇಕಂತೇಳಿ ಆ ಕಡೆ ಮುಖ ಮಾಡಿ ಕೌದಿ ಹೊಡಿತಳು. ಹಿಂಗೆ ಗುರುಗಳಿಗೆ ನೋಡ್ತಿಳು, ಸೂಜಿ ಚುತ್ತಳು, ಗುರುಗಳು ನೋಡ್ತಿಳು, ಸೂಜಿ ಚುತ್ತಳು. ಏಪ್ಪ ನೀ ಹಿಂಗೆ ಮರಿಯಾಗಿ ಹೋದಿ, ನಾ ಎಂದು ಉದ್ಧಾರ ಮಾಡ್ತಿ? ನಾ ಹೀನು ಕುಲ್ದಕ್ಕಿ, ನಾನು ಯಾರು ಮುಟ್ಟಿಸ್ಕೊಳಂಗಿಲ್ಲ, ನಾ ಮುಟ್ಟಿ ನೀರು ಕುಡ್ದು ಯಾರು ಕುಡಂಗಿಲ್ಲ, ನಾ ಕೊಟ್ಟದು ನೀರು ಅಂತ ಹೀನು ಕುಲ್ದಾಗ ಇದ್ದೀನಿ, ನನಗೆ ಹ್ಯಾಂಗೆ ಉದ್ಧಾರ ಮಾಡ್ತೀಯಪ್ಪ? ನೀ ಸುಮ್ಮ ನನ್ನ ಮನಸ್ಸು ಸಮಾಧಾನ ಸಲುವಾಗಿ ನೀ ಹೇಳಿದಿ ಅಂತಂದಳು. ಅಂದ ಕೂಡಲೇ ಗಳ 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 ಕಣ್ಣನ್ನು ಇರ್ತಾಯಿದ್ರು.
ಹ್ಯಾಂಗೆ ಬರ್ತದೆಪ್ಪ ನಿನ್ನ ಶರೀರ ನಾಶ ಆಗಿ ಹೋಯ್ತು ನನಗೆಂದ್ರೆ ಬೆಟ್ಟಿ ಅಂತ ಅಂದ ಕೂಡಲೇ ಇಂಥ ಧಮ್ಮ ನಾಗ ಹಾವು ಬರರ ಮನೆಯಾಗೆ ಬರ್ತದೆ ಭಾಗದ ಇಲ್ಲಿ ಬಂದಿರೋ ಗಾಬರಿ ಆಗ್ಬೇಡ್ರಿ ಅಲ್ಲಿ ಕತೆ ಹೇಳಕತ್ತೀನಿ ನಾನು ನೀವು ಎದ್ದು ನಿಂತು ಗಾಬರಿ ಹೇಳ್ತೀನಿ ಅದಕ್ಕೆ ಬರರ ಮನ್ಯಾಗ ಬಂದುಬಿಡ್ತು ಮನ್ಯಾಗ ಒಂದು ಭೂತ್ ಹಿಂಗೆ ಎದ್ದು ನಿಂತಿಯಪ್ಪ ಬಂದೇ ಬಿಟ್ಟು ಎಂದಳಕ್ಕೆ ಯಪ್ಪ ನೀ ಬಂದುಬಿಟ್ಟು ನೀನು ಏನು ಕೊಡ್ಲಿಯಪ್ಪ ನಿನ್ಗೆ ಹ್ಯಾಂಗೆ ಕೊಡ್ಲಿಯಪ್ಪ ಈ ರೂಪನಾಗ ಬಂದು ನನಗೆ ನೀನು ಏನು ಕೊಟ್ಟು ಸಮಾಧಾನ ಮಾಡಲಿ ಅಂದ ಕೂಡಲೇ ಹಿಂಗೆ ತೆಲಿ ತೂಕೋದು ಕೂತದು ಹೇಳಿತದು ಹಿಂಗೆ ತೆಲಿ ತೂಕೋದು ಕೂಡಲೇ ಯಪ್ಪ ಒಬ್ಬಕ್ಕೆ ಹೆಣ್ಮಗಳ ಕೈಲಿ ಬರೋತ್ನ ದಗದ ಮಾಡಿ ಬರೋತ್ನ ಅವ್ರ ಮನೆಯಂದು ಒಂದಿಷ್ಟು ಹಾಲು ತಂದೀನಿ ಚಾಕೆ ಅದೇ ಇಡ್ತೀನಿಪ್ಪ ಅಂತಂದ್ರು ಒಯ್ದಿಟ್ಟು ಗಟ್ಟ ಹಾಲು ಕುಡಿತೀರಿ ಅದು ಹಾಲು ಕುಡಿದು ಯಪ್ಪ ನೀ ಎಲ್ಲಿ ಅಡಗತ್ತಿ ಎಲ್ಲಿ ಕುಡ್ತಿ ಜನರು ನೋಡಿದ್ರೆ ನಿನಗೆ ಹೊಡಿತಾರೆ ಎಲ್ಲಿ ಕುಂಡು ತಂದು ಕೂಡಲೇ ಒಂದು ರೊಟ್ಟಿ ಬುಟ್ಟಿ ಇಟ್ರಿ ಪೆಟ್ಟಿಗೆ ತಂದಕತ್ತಾರಲ್ರಿ ಕಟ್ಟಿಗೆ ಆ ಸಂದಕ್ಕೆ ಬಡ್ಡೆ ಹೋಗಿ ಕೂತದು ಅದು ಮತ್ತು ಹೆಣ್ಮಗಳ ಸ್ವಭಾವ ಒಬ್ಬರು ಒಂದು ಹೇಳೋದು ಕಷ್ಟಾಗ ಹೋಗಿ ಹೇಳಲಿ ಇವತ್ತು ಅಪ್ಪಗಳು ಬಂದಿದ್ರು ಅವ್ರಿಗೆ ಹಾಲು ಕುಡಿಸಿನಿ ಎಂದಾಕಿ ನಕ್ಕು ಬಿಟ್ರು ಅವ್ರು ಹುಚ್ಚಿ ನಾ ಎಂದಿನ ಉಪದೇಶ ತೊಗೊಂಡಿದ್ದೆ ಏನು ಸುದ್ದಿ ಅಂದಾಕಿ ನನಗೇನೋ ಅಮ್ಮ ಭೇಟಿಯಾಗಿಲ್ಲ ನಿನ್ನ ಏರಿ ಬರ್ತಾವೆ ಹುಚ್ಚಿ ಅಂದ ನಿನ್ನೇನು ಉಪದೇಶ ತೊಗೊಂಡಿದ್ದೆ ಇವತ್ತು ಧ್ಯಾನ ಮಾಡ್ತು ಗುರುಗಳು ಬಂದಿರತ್ತೆ ಹಾಲು ಕೊಡ್ತಂತ ಹೇಳ್ತೀಯ ಅಂತಂದಳಾಕಿ ಆಕಿ 3 ತಿಂಗಳು ಹಾಲು ಕುಡಿಸಿದ್ರಿ ಅದು ದಿವಸ ಆ ಹೆಣ್ಮಕ್ಳು ಸುಮ್ಕೊಂಡ್ರಿಲ್ಲ ಒಬ್ಬರು ಮತ್ತು ಅವರಿಂದ ಜಾಹೀರು ಪತ್ರಿಕೆ ಇದ್ದಿದ್ದು ಬೇರೆ ಪತ್ರಿಕೆ ಇದ್ದಿದ್ದಿಲ್ರಿ ಅವೆ ಒಬ್ಬ ಹೆಣ್ಮಗಳು ಹೇಳ್ಬಿಟ್ರಿ ಕಲಾಸ್ ಊರು ತುಂಬ ಡಂಗೆ ಹೊಡೆದಂಗೆ ಆಗ್ತದೆ ಮತ್ತು ಕೆಲವರು ಸೇರಿದವ್ರು ಇರ್ತಾರೆ ಕೆಲವು ಸೇರೋರು ಇರ್ತಾರೆ ಹೌದಿಲ್ಲ ರೀ ನೋಡೇ ಬಿಡ್ತೇನೆ ಅಕ್ಕಿದು ಅಪಪ್ರಚಾರ ಮಾಡ್ತೀನಿ ಅಂತ ಹೇಳೋದು ಅಪಪ್ರಚಾರ ಮಾಡ್ತೀನಿ ಅಂದು ಅಕ್ಕಿ ಇಲ್ದಕ್ಕೆ ಅಕ್ಕಿ ಗುಡಿಸೋಕೆ ಬೆಂಕಿನ ಹಚ್ತೀನಿ ಅಂದ್ರೆ ಜಗಳ ಆಯ್ತು ಅಕ್ಕಿಗೆ ಗುಡಿಸಲಿಕ್ಕೆ ಬೆಂಕಿ ಹಚ್ತೀನಿ ಅಂದು ನಡ ಮಧ್ಯಾಹ್ನದ ಆಕಿ ದಗದಕ್ಕೆ ಹೋಗ್ಯಾಳ ಈಕಿ ಹೋಗಿ ಹಿಂಗೆ ಕಡ್ಡಿ ಕೊರೆದು ಹಿಂಗೆ ಹೊಡ್ಯಾರ್ದಾಗ ಭೋಸತ್ ಹಿಂಗೆ ಮೈ ಮೇಲೆ ಬಂದ್ಬಿಡ್ತಾರೆ ಯುವ ಸತ್ತು ಅಂದಕ್ಕೆ ಓಡೇ ಬಿಡ್ಲಾಕಿ ಮಂದೆಲ್ಲ ಲಬ್ ಹೊಡೆದು ಬಿಟ್ಲಾಕಿ ಹೆಣ್ಮಗಳು ಹಾವು ಬಂದದ ತುಳಸನ ಮನೆಗೆ ಹಾವು ಸೇರದ ತುಳಸನ ಮನೆಗೆ ಹಾವು ಸೇರೋದು ಕೂಡ ಎಲ್ಲರೂ ಇದು ಚಪ್ರ ಅಲ್ಲ ಕೆಡವಿ ನಾ ಹೊಡಿ ನೀ ಹೊಡಿ ಮಾಡಿ ಕಲ್ಲು ತೊಗೋ ಬಡಿಗೆ ತೊಡೆ ಬಂದರು ಈಕಿ ಹೆಣ್ಮಗಳು ಬಂದು ಅಟ್ಟುತ್ತಾನ ನಮ್ಮ ಮನೆಗೆ ಹಾವು ಇಲ್ರಿ ಎಂದೂ ಬಂದಿಲ್ಲ ನೀವ್ಯಾಕೆ ನಮ್ಮ ಮನೇಲಿ ಹಾಳು ಮಾಡಿದ್ರೆ ಅಂದ್ರೆ ಆಯ್ತು ಅಂದ ಕೂಡಲೇ ಅವ್ರು ಏನು ನೋಡಿ ಬಂದದ ಅಂದ ಕೂಡಲೇ ಯಪ್ಪ ನೀ ಒಳಗೆ ಹಿಂಗೆ ಯಪ್ಪ ನೀ ಹ್ಯಾಂಗಾರೆ ಪಾರವು ನಿನ್ಗೆ ಭಾಳ ನೀಚು ಮಂದಿದ ನಿನ್ನ ಹೊಡಿತಾರೆ ನೀ ಸೈತ್ ಅಂದ ಕೂಡಲೇ ಆ ಬಾಯಾಗ ಬಾಲ ಹಿಡಿದು ಟೈರ್ ಇರುತ್ತಲ್ಲ ರೌಂಡ್ ಹಾಗಾಗಿ ಜಿಗ್ರು ಹಿಂದೆ ಹಳದಾಗ ಹೋಗಿಬಿಡ್ತು ನಾವು ಮಂದಿ ಎಲ್ಲ ನೋಡಿದ್ರು ಆಕಿ ಮಗಳಿಗೆ ಸುದ್ದಿ ಹತ್ತದ ಸಾಂಗ್ಲಿ ಈ ಸತ್ತಿಗಿತ್ತು ಕುತ್ತಿ ನನ್ನ ಕಡೆ ನಡಿ ಅಲ್ಲಿ ಅಂಥೇಳಿ ಅವು ಕರ್ಕೊಂಡು ಹೋಗ್ಬಿಟ್ಲೆ ನಾ ಬರಲವೋ ನಾ ಬರಲ್ಲ ನನ್ನ ಗುರಿ ನಾನು ದ್ರೋಹ ಮಾಡ್ದಂಗೆ ಅಂತ ನನಗಾಗಿ ಯಾವ ಥರ ತೊಟ್ಟು ಬಂದಾರ ನಾ ಬರ್ಲತ್ತ ಎಷ್ಟು ಹೇಳಿದ್ರು ಕೇಳಿಲ್ಲ ಹೆಣ್ಮಗಳು ಕರ್ಕೊಂಡು ಹೋಗಲ್ರಿ ಕರ್ಕೊಂಡು ಹೋಗಿ ಸಾಂಗ್ಲ್ಯಾಗ ಒಂದು ಅಡವಿ ಒಳಗೆ ಮನೆ ಇತ್ತು ಹಾಲ ಅನ್ನ ಹಾಕೊಂಡು ಉಣ್ತಿದ್ದಳು ಅಳುತ್ತಿದ್ದಳಂಗೆ ಯಪ್ಪ ನಿನಗೆ ಬಿಟ್ಟು ಬಂದು ನಾನು ನಿನಗೆ ಕರೆಸಿ ನಾ ಈ ಕಡೆ ಬಂದ ನಿನಗೆ ಮೋಸ ಮಾಡ್ದಂಗೆ ಆಗ್ತಿಲ್ಲಪ್ಪ ಅಂದ ಕೂಡಲೇ ತೆಂಗಿನ ಗಿಡದ ಬಡ್ಡಾಗ ಕೂತು ಊಟ ಮಾಡಿ ತೆಂಗಿನ ಗಿಡದಿಂದ ಬರ್ತತ್ರಿ ತೆಂಗಿನ ಗಿಡದಿಂದ ಬಂದು ಹಾಲು ಕುಡಿದು ಹೋಯ್ತು ಕಾರಣ ಇಷ್ಟೇ ಒಬ್ಬಕ್ಕೆ ಸಾಮಾನ್ಯ ಹೆಣ್ಮಗಳಿಗೆ ಎತ್ತ ಧೈರ್ಯ ಅಂತದ್ದು ಬಂದಿರ್ಬೇಕ್ರಿ ಹಾವು ನೋಡ್ಕೊಂಡು ಧೈರ್ಯ ಬರ್ತದೆ ಹಾವರಣ ಆಯ್ತು ಜಿಗಿದು ಹಾಡ್ತೇವೆ ನಾವೆಲ್ಲರೂ ಅಂಥ ಹಾವು ಬಂದರೆ ಅಂಥ ಧೈರ್ಯ ಕೊಟ್ಟು ತುಂಬಿಸೋರು ಯಾರಪ್ಪ ಅಂತಂದ್ರೆ ಸದ್ಗುರುನಾಥ ಬನ್ನಿ ಅಂಥ ಸದ್ಗುರುನಾಥನ ಕರುಣೆಗೆ ಪಾತ್ರರಾಗಿ ಅವರ ಕರುಣೆಯನ್ನು ನಮ್ಮ ಮೇಲೆ ಪಡ್ಕೊಂಡು ನಿಮ್ಮೆಲ್ಲರಿಗೆ ಆ ಸದ್ಬುದ್ಧಿ ಆ ಭಗವಂತ ಆ ಶಂಭುಲಿಂಗ ಸ್ವಾಮಿ ಕೊಡಲಿ ಅಂತ ಇದು ಹಾರಿರ್ತಾ ನನ್ನೆರಡು ಮಾತುಗಳನ್ನ ಆ ಸದ್ಗುರುನ ಚರಣಕ್ಕೆ ಅರ್ಪಿಸ್ತಾ ಇದ್ದೀನಿ. ಹರಿ ಓಂ.